ಮಾಡ್ತಾ ಇದ್ದಾರೆ, ಸಾಲ ಮಾಡಿ ಏನ ಮಾಡಿ ರೂಮ್ ಬಾಡಿಗೆ ಊಟ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ. 24 ಗಂಟೆ ಸಹ ಏನ್ ಮಾಡ್ತಾ ಇದ್ದಾರೆ, ಲೈಬ್ರರಿ ಕುಂತ್ಕೊಂಡು ಇವತ್ತು ಕಾಲ್ಫರ್ ಮಾಡ್ತಾರೆ, ನಾಳೆ ಕಾಲ್ಫರ್ ಮಾಡ್ತಾರೆ ಅಂತ ಹೇಳಿ. ಇಂಥ ಸರ್ಕಾರ ಏನ್ ಮಾಡ್ತಾರೆ, 2 ವರ್ಷ ವಯೋಮಿತಿ ಅಷ್ಟೇ ಅಂತ ಹೇಳ್ತಾರೆ. ಬರೇ ಸುಳ್ಳು ಊಹಾಪೋಹಗಳ, ಬರೇ ಸುಳ್ಳು ಹೇಳ್ಕಂತ ಸುಳ್ಳಿನ ಸರ್ಕಾರವಾಗೈತಿ. ಈಗ ಏನ್ ಮಾಡ್ತಾನೆ, ಪರಮ್ ಏನ್ ಕೇಳ್ತಪ್ಪ ಗೊತ್ತಿಲ್ಲ, ಏನು ಅಂತ ಕೇಳಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೆ ಎದಕ್ ಬರ್ಬೇಕು ಸರ್ಕಾರ, ಎದಕ್ ಮಾಡ್ಬೇಕು ನಾನು, ಎದಕ್ಕೆ ಈ DCM ಈ ಗೃಹ ಇಲಾಖೆ ಎದಕ್ಕೆ ಏನ್ ಗೊತ್ತಿದ್ದ ಮಾತ್ರ ಅಧಿಕಾರಕ್ಕೆ ಬರ್ಬೇಕು, ಗೊತ್ತಿಲ್ಲ ಅಂದ್ರೆ ಎದಕ್ಕೆ ಅಧಿಕಾರಕ್ಕೆ ಬರ್ಬೇಕು. ಈ ಉನ್ನತ ಇವು ಯಾರು ಮಧು ಬಂಗಾರಪ್ಪ ಹೇಳ್ತಾರೆ, ನಾನು 24,000 ಕರ್ತೀನಿ, 25,000 ಕರ್ತೀನಿ, ಬರೇ ಇದು ಏನು ಒಳ ಮೀಸಲಾತಿ ಮುಗಿದ ತಕ್ಷಣ ಹಿಂಗ್ ಬಂದ್ ಗಂಟೆ ಹಿಂಗ್ ಸಹಿ ಮಾಡಿಬಿಡ್ತೀನಿ, ನಾನು ಹಿಂಗ್ ಸಹಿ ಮಾಡಿಬಿಡ್ತೀನಿ. ಏನ್ ಸಹಿ ಮಾಡ್ತಾರೆ, 4 ವರ್ಷ ಆಯ್ತು ಇನ್ನು ಏನು ಶಿಕ್ಷಕರ ನೇಮಕಾತಿ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಎಲ್ಲಾ ಸ್ಕೂಲ್ಗಳು ಏನಾಗ್ತದೆ, ಕನ್ನಡ ಶಾಲೆಗಳು ಬಂದ್ ಆಗ್ತಾರೆ, ಯಾವ ತೆರಿತಾ ಇಲ್ಲ. 500 ಶಾಲೆ ತೆಗಿತೀನಿ ಅಂತಾರೆ, ಮತ್ತೆ ಶಿಕ್ಷಕರು ತುಂಬಿಕೊಂಡ್ರೆ ಆಮೇಲೆ ಶಾಲೆ ತೆಗೀರಿ. ಶಿಕ್ಷಕರು ಇರೋದೇ ಶಾಲೆ ಅಂತ ತೆಗಿತೀರಾ. ಏನ್ ಸಾಲ ಮಾಡಿ 5,000 ಸಾಲ ಮಾಡಿದೀನಿ, ಅದಕ್ಕೆ ಸಾಲ ಮಾಡಿದೀನಿ, ಫ್ರೀ ಬಸ್ಸಿಗೆ ಸಾಲ ಮಾಡಿದೀನಿ, ವಿದ್ಯಾರ್ಥಿಗಳಿಗೆ ಸಾಲ ಮಾಡಿ ಎಲ್ಲ ಸ್ಪರ್ಧಾರ್ಥಿಗಳು ಏನ್ ಮಾಡ್ತಾ ಇದಾರೆ, ತಂದೆ ತಾಯಿಗಳು ಎಲ್ಲೋ ದುಡ್ಕೊಂಡು ಎಲ್ಲೋ ಇದು ಮಾಡ್ತಿರ್ತಾರೆ, ಎಲ್ಲೋ ಕೊಡ್ತಿರ್ತಾರೆ, ಅವ್ರು ಅಲ್ಲಿ ಊರಲ್ಲಿ ಸಾಲ ಮಾಡ್ತಿರ್ತಾರೆ. ವಯೋಮಿತಿ ಹೆಚ್ಚಳ ಮಾಡ್ಲೇಬೇಕು. ಯಾಕಂದ್ರೆ 4-5 ವರ್ಷದಿಂದ ಕಾಲ್ಫಾರ್ಮ್ ಇಲ್ಲ. ಪೊಲೀಸರು ಏನಾಗ್ತದೆ, ಪೊಲೀಸ್ ಹುದ್ದೆಗಳ ಆಕಾಂಕ್ಷಿಗಳು